ಬ್ರ್ಯಾಂಡ್ ಬೆಂಗಳೂರಿಗೆ ಡಿಸಿಎಂ ಡಿಕೆಶಿ ಪಣ ತೊಟ್ಟಿದ್ದಾರೆ. ಈ ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ, ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಡಿಸಿಎಂ ಈ ಒಂದು ಭರವಸೆಯನ್ನ, ಆಶ್ವಾಸನೆಯನ್ನ ಜನರಿಗೆ ಕೊಟ್ಟಿದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಆ ಹಿನ್ನೆಲೆಯಲ್ಲಿ ಇದೀಗ ಪಣ ತೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಶಾಸಕರ ಜೊತೆಗೆ ಡಿಸಿಎಂ ಡಿಕೆಶಿ ಒಂದು ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೋಸ್ಕರ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ. ಹಾಗಿದ್ರೆ ಸಭೆ ಎಲ್ಲಿ ನಡೆಯುತ್ತೆ? ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ನಲ್ಲಿ ಸಭೆ ನಡೆಯುತ್ತೆ. ಸಭೆಗೆ ಕಾಂಗ್ರೆಸ್ ಸೇರಿ ಬಿಜೆಪಿ, ಜೆಡಿಎಸ್ ಶಾಸಕರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಪಕ್ಷಾತೀತವಾಗಿ ಆಹ್ವಾನವನ್ನ ಕೊಡಲಾಗಿದೆ. ಸಭೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಒಂದು ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಎಲ್ಲರ ಅಭಿಪ್ರಾಯವನ್ನ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಡ್ಕೊಳ್ಳಲಿದ್ದಾರೆ. ಗ್ರೇಟರ್ ಬೆಂಗಳೂರು ರಚನೆಗೆ ಸರ್ಕಾರದ ನಿರ್ಧಾರ, ವಿಧಾನಸಭೆಯಲ್ಲಿ ವಿಧೇಯಕವನ್ನ ಮಂಡಿಸಿರುವ ಸರ್ಕಾರ, ಸದನ ಸಮಿತಿ ರಚಿಸುವ ಬಗ್ಗೆ ಶಾಸಕರಿಂದ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಾಗುತ್ತೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಶಾಸಕರ ಜೊತೆಗೆ ಸಮಗ್ರವಾದಂತ ಒಂದು ಚರ್ಚೆಯನ್ನ ಮಾಡಲಾಗುತ್ತೆ. ನೋಡಿ, ಈಗಾಗಲೇ ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ ವಿಧಾನಸಭೆಯಲ್ಲಿ ವಿಧೇಯಕವನ್ನ ಕೂಡ ಸರ್ಕಾರ ಮಂಡಿಸಿದೆ. ಇದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಸದನ ಸಮಿತಿ ರಚಿಸುವ ಬಗ್ಗೆ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಇಲ್ಲಿ ಕೇವಲ ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಆಹ್ವಾನ ಕೊಟ್ಟಿಲ್ಲ, ಅಥವಾ ಅವ್ರುಗಳು ಮಾತ್ರ ಭಾಗಿಯಾಗ್ತಾ ಇಲ್ಲ. ಬಿಜೆಪಿಯ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಮತ್ತು ಜೆಡಿಎಸ್ನ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು, ಬೆಂಗಳೂರನ್ನು ಒಂದು ಬ್ರ್ಯಾಂಡ್ ಮಾಡೋದು ಹೇಗೆ, ಅದಕ್ಕೆ ಅಂತ ಒಂದಷ್ಟು ಮಹತ್ವದ ನಿರ್ಧಾರವನ್ನು ಕೈಗೊಳ್ಬೇಕಾಗತ್ತೆ, ಮಹತ್ವದ ವಿಚಾರವನ್ನ ಚರ್ಚೆ ಮಾಡಬೇಕಾಗತ್ತೆ. ಸೊ ಆ ಎಲ್ಲದರ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಸದನ ಸಮಿತಿ ರಚಿಸುವ ಬಗ್ಗೆ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕಾಗತ್ತೆ. ಸೊ ಎಲ್ಲ ಶಾಸಕರಿಂದ ಇವತ್ತು ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು, ಸಾಧಕ ಬಾಧಕಗಳು, ಆಗು ಹೋಗುಗಳು ಏನಾಗ್ಬೋದು, ಯಾವ್ದು ಸರಿ ಯಾವ್ದು ತಪ್ಪು, ಇದೆಲ್ಲದ್ರ ಬಗ್ಗೆ ಕೂಡ ಇಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಒಂದು ಮಹತ್ವದ ಸಭೆಯನ್ನ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆಸಲಾಗುತ್ತೆ. ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ನಲ್ಲಿ ಈ ಒಂದು ಸಭೆ ನಡೆಯಲಿದೆ. ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ಈ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ, ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಎಲೆಕ್ಷನ್ ಸಂದರ್ಭದಲ್ಲಿ ಡಿಕೆಶಿ ಒಂದು ಭರವಸೆಯನ್ನ ಬೆಂಗಳೂರು ಜನತೆಗೆ ಕೊಟ್ಟಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತೀವಿ ಅಂತ ಹೇಳಿದ್ರು. ಸೊ ಇದೀಗ ಆ ಪಣವನ್ನ ತೊಟ್ಟು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆಶಿ ಪಣ ತೊಟ್ಬಿಟ್ಟಿದ್ದಾರೆ. ಸೊ ಇವತ್ತು ಶಾಸಕರುಗಳ ಸಭೆಯನ್ನು ಕರೆಯಲಾಗಿದೆ. ಮಹತ್ವವಾಗಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗತ್ತೆ, ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ? ನಿತಿ, ಬೆಂಗಳೂರನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿರೋದ್ರಿಂದ ಅದಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಮತ್ತಷ್ಟು ಹೆಚ್ಚಿಸಬೇಕು, ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯನ್ನ ಹುಟ್ಟು ಹಾಕಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಈಗಾಗಲೇ ಸರಣಿ ಸಭೆಗಳನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದ 4-5 ಸಭೆಗಳನ್ನ ಮಾಡಿದ್ರು. ಇದೀಗ ಮತ್ತೊಮ್ಮೆ ಮೊನ್ನೆ ನಡೆದಂತಹ ವಿಧಾನಸಭೆ ಕಲಾಪದಲ್ಲೂ ಕೂಡ ಈಗ ಗ್ರೇಟರ್ ಬೆಂಗಳೂರು ಅನ್ನುವಂತಹ ಬಿಲ್ ಅನ್ನ ಮಂಡನೆ ಮಾಡಿದ್ದಾರೆ. ಅಂದ್ರೆ ಬೆಂಗಳೂರನ್ನ ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಬೇಕು ಅಂದ್ರೆ ಅದನ್ನ ಆಡಳಿತದ ದೃಷ್ಟಿಯಿಂದ ವಲಯವಾರು ಭಾಗಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇದರಲ್ಲಿರುವಂತಹ ಕಲ್ಪನೆ. ಸೊ ಹಾಗಾಗಿ ಸುತ್ತಮುತ್ತಲಿನ ಏರಿಯಾಗಳನ್ನು ಕೂಡ, ಪ್ರದೇಶಗಳನ್ನು ಕೂಡ ಸೇರಿಸ್ಕೊಂಡು ಈಗ ಏನು ಗ್ರೇಟರ್ ಮುಂಬೈ ಹಾಗೆ ಗ್ರೇಟರ್ ನೋಯ್ಡಾ ಅನ್ನುವಂತ ನಿಟ್ಟಿನಲ್ಲಿ ದೆಹಲಿ ಕಾನ್ಸೆಪ್ಟ್ಗಳಿದೆ, ಅದೇ ರೀತಿಯಾಗಿ ಬೆಂಗಳೂರನ್ನ ಬೃಹತ್ ಬೆಂಗಳೂರು ಮಾಡಬೇಕು ಅಂತೇಳಿ, ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಧೇಯಕವನ್ನ ಮಂಡನೆ ಮಾಡಲಾಗಿದೆ. ವಿಧೇಯಕಕ್ಕೆ ಸಾಕಷ್ಟು ಅಪಸ್ವರಗಳು ಕೂಡ ಎದುರಾಗಿದೆ. ಯಾಕೆಂದ್ರೆ ನೀವು ಚರ್ಚೆಯನ್ನ ಮಾಡದೆ, ಎಲ್ಲರ ಸಲಹೆಗಳನ್ನ ಪರಿಗಣಿಸದೆ ಏಕಾಏಕಿ ಈ ಬಿಲ್ ಅನ್ನ ಮಂಡನೆ ಮಾಡೋದು ಸರಿಯಲ್ಲ. ಹಾಗಾಗಿ ಇದರ ಬಗ್ಗೆ ಒಂದು ಸಭೆಯನ್ನ ಕರೆದು ಒಂದು ಸದನ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನುವಂತ ಪ್ರತಿಪಕ್ಷಗಳು ಪಟ್ಟನ್ನ ಹಿಡಿದಿದ್ವು. ಹಾಗಾಗಿ ಸದನ ಸಮಿತಿಗೆ ರಚನೆಗೆ ಈಗಾಗಲೇ ಸರ್ಕಾರ ಕೂಡ ಒಪ್ಕೊಂಡಿದೆ.
ಇವತ್ತು ನಡೆಯುವಂತ ಒಂದು ಸಭೆ. ಇವತ್ತು ಆ ಹಿನ್ನೆಲೆಯಲ್ಲೇ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋದಕ್ಕೆ ಸದನ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಬೆಂಗಳೂರು ಭಾಗದ ಎಲ್ಲ ಪಕ್ಷಗಳ ಶಾಸಕರ ಒಂದು ಸಭೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ನಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಈ ಸಭೆಗೆ ಕರೆಯಲಾಗಿದೆ. ಇವತ್ತು ಅವರ ಒಂದು ಅಭಿಪ್ರಾಯವನ್ನ ಪಡೆಯಲಾಗತ್ತೆ. ಅಂದ್ರೆ ಗ್ರೇಟರ್ ಬೆಂಗಳೂರನ್ನ ನಾವು ತರಬೇಕಾದ್ರೆ, ಬ್ರಾಂಡ್ ಬೆಂಗಳೂರು ಮಾಡ್ಬೇಕಾದ್ರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗತ್ತೆ, ಮತ್ತೆ ಎಲ್ಲಿ ಹಂತ ಹಂತವಾಗಿ ನಾವು ಅದನ್ನ ವಲಯವಾರು ವಿಂಗಡಣೆ ಮಾಡ್ಬೇಕಾಗತ್ತೆ ಆಡಳಿತದ ದೃಷ್ಟಿಯಿಂದ ಅನ್ನುವಂತ ಸಲಹೆಗಳನ್ನ ಪಡ್ಕೊಳ್ಳಲಾಗತ್ತೆ. ಹಾಗಾಗಿ ಯಾರ್ಯಾರ ಶಾಸಕರು ಯಾವ್ಯಾವ ಸಲಹೆಗಳನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಇವತ್ತಿನ ಸಭೆಯಲ್ಲಿ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.